ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಮರಳಿ ಬಂದಿದ್ದೀನಿ ಸ್ನೇಹಿತರೆ. ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರೋ ವ್ಯಕ್ತಿಗಳೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಅಂತ ಗೊತ್ತಾರೆ ನಾವೇನು ಮಾಡಬೇಕು? ನಮ್ಮ ಜೀವಕ್ಕೆ ಹೇಗಾಗಬೇಡ. ಇವತ್ತಿನ ಕತೆ ಕೇಳಿದರೆ ನಿಮ್ಮ ಕಣ್ಣಲ್ಲೂ ಸಹ ನೀರು ಬರುತ್ತದೆ. ಒಬ್ಬ ನಂಬಿಕಸ್ಥ ಹೆಂಡತಿ ಮತ್ತು ಪ್ರಾಣ ಗೆಳೆಯ ಮತ್ತು ಇವರಿಬ್ಬರ ಮಧ್ಯೆ ಸಿಕ್ಕಿ ಹಾಕಿಕೊಳ್ಳುವ ಒಬ್ಬ ಪತಿ. ಕಥೆಯ ಕೊನೆಯಲ್ಲಿ ಬರುವ ಟ್ವಿಸ್ಟ್ ಮಿಸ್ ಮಾಡದೆ ನೋಡಿ. ಅವತ್ತು ಸಂಜೆ ಇಡೀ ವಾತಾವರಣವೇ ಮೌನವಾಗಿತ್ತು. ಹೊರಗೆ ಜಿಟಿ ಮಳೆ ಬೀಳುತ್ತಿದ್ದರೂ ವಿವೇಕ್ನ ಮನಸ್ಸಲ್ಲಿ ಏನೋ ಒಂದು ರೀತಿಯ ಆತಂಕ ಶುರುವಾಗಿತ್ತು. ಆಫೀಸ್ ಕೆಲಸ ಮುಗಿಸಿ ತೀವ್ರವಾಗಿ ಸುಸ್ತಾಗಿ ಮನೆಗೆ ಬಂದ ವಿವೇಕ್ಗೆ ಇಡೀ ಮನೆ ನಿಶಬ್ದವಾಗಿ ಕಂಡಿತು. ಹಾಗೆ ಕಾಲಿಡುತ್ತಿದ್ದಂತೆ ಬೆಡ್ರೂಮ್ನಿಂದ ಪಿಸುಮಾತು ಕೇಳಿಸಿತು. ಅದು ಅವನ ಹೆಂಡತಿ ಕಾವ್ಯ ಮತ್ತು ಅವನ ಜೀವದ ಗೆಳೆಯ ಅಜಯ್ ಅವರ ಧ್ವನಿಯಾಗಿತ್ತು. ಕುತೂಹಲದಿಂದ ಮತ್ತು ಒಂದು ರೀತಿಯ ನಡುಕದಿಂದ ವಿವೇಕ್ ಬೆಡ್ ರೂಮ್ ಬಾಗಿಲ ಹತ್ತಿರ ಹೋಗಿ ಕಿವಿ ಕೊಟ್ಟಾಗ ಅವನಿಗೆ ತನ್ನ ಕಿವಿಯನ್ನು ತಾನು ನಂಬಲು ಸಾಧ್ಯವಾಗದ ಆಘಾತ ಕಾದಿತ್ತು. ಬಾಗಿಲ ಸಂದಿನಿಂದ ಹಿಣುಕಿ ನೋಡಿದಾಗ ಅಜಯ್ ಮತ್ತು ಕಾವ್ಯ ತುಂಬ ಹತ್ತಿರ ನಿಂತು ಮಾತನಾಡುತ್ತಿದ್ದರು. ಒಳಗಡೆಯಿಂದ ಕಾವ್ಯ, ಅಜಯ್, ಈ ವಿಷಯ ವಿವೇಕ್ಗೆ ಯಾವುದೇ ಕಾರಣಕ್ಕೂ ತಿಳಿಯಬಾರದು. ಅವನು ತುಂಬಾ ಮುಗ್ಧ. ನಮ್ಮ ಈ ಪ್ಲ್ಯಾನ್ ಗೊತ್ತಾದರೆ ಖಂಡಿತ ತೆರೆದುಕೊಳ್ಳಲ್ಲ. ನಾನೇ ಅವನಿಗೆ ಕಾಫಿ ಕೊಟ್ಟು ಮಾತಿನಲ್ಲಿ ಮಾಡಿಸ್ತೀನಿ. ದಯವಿಟ್ಟು ಈ ಕಾಗದ ಪತ್ರವನ್ನು ಬೇಗ ರೆಡಿ ಮಾಡಿ ಹೇಗಾದರೂ ಮಾಡಿ ಅವನ ಹತ್ತಿರ ಸಹಿ ಪಡ್ಕೊಳ್ಳಿ. ಆಮೇಲೆ ನಾವಿಬ್ಬರು ಹೊಂದಿಕೊಂಡ ಹಾಗೆ ಮುಂದಿನ ಹೆಜ್ಜೆ ಇಡಬಹುದು. ಅವನಿಗೇನು ತಿಳಿದೇ ಹಾಗೆ ನಾವಿಬ್ಬರು ಈ ಸಾಮ್ರಾಜ್ಯವನ್ನು ಆಳಬಹುದು ಎನ್ನುತ್ತಿದ್ದಳು. ಅಜಯ್ ಅವಳ ಹೆಗಲ ಮೇಲೆ ಕೈ ಹಾಕಿ ನಿಶ್ಚಿಂತೆಯಿಂದ ನಗುತ್ತಾ, ನೀನೇನು ಯೋಚನೆ ಮಾಡಬೇಡ ಕಾವ್ಯ. ಅವನಿಗೂ ಸ್ವಲ್ಪವೂ ಅನುಮಾನ ಬಾರದ ಹಾಗೆ ನಾನು ಸೈನ್ ಪಡ್ಕೋತೀನಿ. ನಮ್ಮ ಕೆಲಸ ಪೂರ್ತಿ ಆಗೋವರೆಗೂ ಅವನ ಕತ್ತಲಲ್ಲಿ ಇರಬೇಕು. ಈ ಬಿಸ್ನೆಸ್ ಶೇರ್ಗಳು ನಮ್ಮ ಕೈಗೆ ಬಂದರೆ ಸಾಕು. ಆಮೇಲೆ ವಿವೇಕ್ನ ನಮ್ಮ ದಾರಿಯಿಂದ ತಾನಾಗಿ ದೂರ ಹಾಕ್ತಾನೆ ಎಂದು ಒಪ್ಪಿಗೆ ಸೂಚಿಸುತ್ತಿದ್ದ. ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೆಂಡತಿ ಮತ್ತು ಕಷ್ಟಕ್ಕೆ ಜೊತೆಯಾಗಿ ನಿಲ್ಲ ಬಾಲ್ಯದ ಗೆಳೆಯ ಇಬ್ಬರು ಸೇರಿ ತನ್ನ ಬೆನ್ನಿಗೆ ಇಷ್ಟು ದೊಡ್ಡ ಚೂರಿ ಹಾಕುತ್ತಿದ್ದಾರೆ ಎಂದು ತಿಳಿದ ವಿವೇಕ್ನ ಕಾಲ ಕೆಳಗೆ ಭೂಮಿ ಕುಸಿದಂತಾಯಿತು. ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂತು. ಎದೆಯ ಒಳಗೆ ಕೋಪದ ಜ್ವಾಲಾಮುಖಿ ಎದ್ದಿತು. ತಕ್ಷಣ ಒಳಗೆ ಹೋಗಿ ಅವರಿಬ್ಬರನ್ನು ಹಿಡಿದು ಜಗಳ ಆಡಬಹುದಿತ್ತು. ಆದರೆ ಅವರಿಬ್ಬರ ಅಸಲಿ ಬಣ್ಣ ಏನು ಅಂತ, ಇವರ ಸಂಚು ಎಷ್ಟು ದೂರದವರೆಗೆ ಹೋಗುತ್ತೆ ಅಂತ ಪೂರ್ತಿಯಾಗಿ ನೋಡೋಣ ಎಂದು ಸುಮ್ಮನೆ ಅಲ್ಲಿಂದ ಹೊರಟು ಹೋದ. ಆದರೆ ವಿವೇಕ್ಗೆ ಒಂದು ಸೆಕೆಂಡ್ ಕೂಡ ನಿದ್ದೆ ಬರಲಿಲ್ಲ. ಹೆಂಡತಿಯ ಮುಖ ನೋಡಿದಾಗಲೆಲ್ಲ ಅವನಿಗೆ ಅಸಹ್ಯ ಹುಟ್ಟುತ್ತಿತ್ತು. ಮರುದಿನ ಬೆಳಗ್ಗೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಕಾಫಿ ಕುಡಿಯುತ್ತಾ ಕುಳಿತಾಗ ಅಜಯ್ ಕೆಲವು ಬಿಸ್ನೆಸ್ ಫೈಲ್ಗಳನ್ನು ತಂದಿಟ್ಟನು. ಕಾವ್ಯ ವಿವೇಕ್ಗೆ ಪ್ರೀತಿಯಿಂದ ಕಾಫಿ ಕಪ್ ಕೊಡುತ್ತಾ, ರೀ ಅಜಯ್, ತಂದಿರೋ ಆಫೀಸ್ ಫೈಲ್ಗೆ ಒಂದು ಸೈನ್ ಹಾಕಿ ಕೊಡಿ, ಅರ್ಜೆಂಟ್ ಅಂತೆ. ಬಿಸ್ನೆಸ್ ಪಾರ್ಟ್ನರ್ ಅಂದಮೇಲೆ ಈ ಮಾತ್ರ ನಂಬಿಕೆ ಇರಬೇಕಲ್ವಾ? ಬೇಗ ಸೈನ್ ಮಾಡಿ ಆಫೀಸ್ಗೆ ಹೊರಡಿ ಎಂದಳು. ವಿವೇಕ್ ಮನಸ್ಸಿನಲ್ಲಿ ನೊಂದುಕೊಂಡರು. ಮುಖದ ಮೇಲೆ ನಕಲಿ ನಗು ತಂದುಕೊಂಡು ಆ ಫೈಲ್ಗೆ ಸಹಿ ಮಾಡಿ ಆಫೀಸ್ಗೆ ಹೊರಟು ಹೋದನು. ವಿವೇಕ್ಗೆ ಅನ್ನಿಸಿದ್ದು ಅಷ್ಟೇ, ತನ್ನ ಆಸ್ತಿ ಬಿಸ್ನೆಸ್ ಎಲ್ಲವನ್ನು ಅಜಯ್ಗೆ ಹೆಸರಿಗೆ ಬಳಸಿಕೊಳ್ಳಲು ಇಬ್ಬರಿಗೂ ಸಂಚು ಮಾಡುತ್ತಿದ್ದಾರೆ ಎಂದು. ಮನಸ್ಸಿನ ಬೇಸರ, ದ್ರೋಹದ ನೋವು ತಾಳಲಾರದೆ ವಿವೇಕ್ ಅಂದೇ ಸಂಜೆ ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೊರಟು ಹೋದ. ರೈಲ್ವೆ ಸ್ಟೇಷನ್ ತಲುಪಿದ ಮೇಲೆ ಇಬ್ಬರಿಗೂ ನಾನು ಮನೆ ಖಾಲಿ ಮಾಡಿ ಹೋಗುತ್ತಿದ್ದೇನೆ ಎಂದು, ನೀವಿಬ್ಬರು ಸುಖವಾಗಿರಿ ಎಂದು ಮೆಸೇಜ್ ಕಳುಹಿಸಿ ಫೋನ್ ಸ್ವಿಚ್ ಆಫ್ ಮಾಡಿದ. ಅರ್ಧ ಗಂಟೆಯೂ ಆಗಿರಲಿಲ್ಲ. ಅಷ್ಟರಲ್ಲಿ ಅಜಯ್ ಮತ್ತು ಕಾವ್ಯ ಇಬ್ಬರು ಗಾಬರಿಯಿಂದ ರೈಲ್ವೆ ಸ್ಟೇಷನ್ಗೆ ಓಡೋಡಿ ಬಂದರು. ವಿವೇಕ್ ಕೋಪದಿಂದ ಅಜಯ್ನ ಕೈ ತಳ್ಳಿ, ನಿಮ್ಮ ಅಸಲಿ ಬಣ್ಣ ನನಗೆ ಗೊತ್ತಾಗಿದೆ. ನನ್ನ ಆಸ್ತಿ ತಗೊಂಡು ನೀವಿಬ್ಬರು ಚೆನ್ನಾಗಿರಿ, ನನ್ನನ್ನು ನೆಮ್ಮದಿಯಾಗಿ ಬಿಟ್ಟು ಬಿಡಿ ಎಂದು ಕಿರುಚಿದನು. ಅದನ್ನು ಕೇಳಿ ಕಾವ್ಯ ಜೋರಾಗಿ ಕಣ್ಣೀರು ಹಾಕುತ್ತಾ ವಿವೇಕ್ನ ಕೈಗೆ ಒಂದು ಕಾಗದವನ್ನು ಕೊಟ್ಟಳು. ಅಜಯ್ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು, ಲೋ ವಿವೇಕ್, ನೀವು ನಮ್ಮನ್ನು ಇಷ್ಟು ಕೀಳಾಗಿ ತಿಳ್ಕೊಂಡ್ರಾ? ಕಳೆದ 6 ತಿಂಗಳಿಂದ ನಮ್ಮ ಬಿಸ್ನೆಸ್ ದೊಡ್ಡ ನಷ್ಟದಲ್ಲಿದೆ ಕಣೋ. ನಿನ್ನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಇದೆ ಅನ್ನೋದು ನಮಗೆ ಗೊತ್ತಿತ್ತು. ನೀನು ಡಿಪ್ರೆಷನ್ಗೆ ಹೋಗ್ತೀಯ ಅಂತ ನಾವಿಬ್ಬರು ನಿನಗೆ ತಿಳಿಸದೆ ಆ ಸಾಲ ತೀರಿಸೋಕೆ ಪ್ಲ್ಯಾನ್ ಮಾಡಿದ್ವಿ. ಕಾವ್ಯ ತನ್ನ ಒಡವೆಗಳನ್ನು ಮಾರಿದ್ದಾಳೆ. ನಾನು ನನ್ನ ಸ್ವಂತ ಆಸ್ತಿಯನ್ನು ಅಡ ಇಟ್ಟು ಬ್ಯಾಂಕ್ನಿಂದ ಲೋನ್ ತಗೊಂಡಿದ್ದೀನಿ.
ಆ ಲೋನ್ ಹಣದಿಂದ ನಿನ್ನ ಸಾಲ ತೀರಿಸೋಕೆ ನಿನ್ನ ಸಹಿ ಬೇಕಾಗಿದ್ದ ಅಫಿಷಿಯಲ್ ಪೇಪರ್ ಅದು. ನಾವು ನಿನ್ನ ಒಳ್ಳೆಯದನ್ನೇ ಮಾಡಿದ್ರೆ ನೀನು ನಮ್ಮನ್ನೇ ಶಂಕಿಸಿದ್ಯಾ ಎಂದನು. ಸತ್ಯ ತಿಳಿದ ವಿವೇಕ್ ತಲೆ ತಗ್ಗಿಸಿದ. ಕಣ್ಣೀರು ಹಾಕುತ್ತಾ ಇಬ್ಬರನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅಂದು ಕತ್ತಲಾಗುತ್ತಿದ್ದ ಆ ಸಂಸಾರದಲ್ಲಿ ಮತ್ತೆ ಪ್ರೀತಿ ಮತ್ತು ಸ್ನೇಹದ ದೀಪ ಬೆಳಕಾಗಿತ್ತು. ಆದರೆ ಕತೆ ಇಷ್ಟಕ್ಕೆ ಮುಗಿಯಲಿಲ್ಲ. ಅದೇ ರಾತ್ರಿ ವಿವೇಕ್ ಮತ್ತು ಕಾವ್ಯ ಮಲಗಿದ್ದಾಗ ಅಜಯ್ ತನ್ನ ಕಾರಿನಲ್ಲಿ ಮನೆಗೆ ವಾಪಸ್ ಹೋಗುತ್ತಿದ್ದ. ದಾರಿಯಲ್ಲಿ ಅವನ ಫೋನ್ ರಿಂಗ್ ಆಯಿತು. ಅದೇ ಫೋನ್ ರಿಸೀವ್ ಮಾಡಿದ. ಕ್ರೂರವಾಗಿ ಅಟ್ಟಹಾಸದಿಂದ ನಗಲು ಶುರು ಮಾಡಿದ. ಫೋನ್ನ ಇನ್ನೊಂದು ಕಡೆಯಿಂದ ಒಬ್ಬ ಅನಾಮಧೇಯ ವ್ಯಕ್ತಿ, ಬಾಸ್ ಪ್ಲ್ಯಾನ್ ವರ್ಕ್ ಇದೆಯಲ್ವಾ, ವಿವೇಕ್ ಸೈನ್ ಹಾಕಿದ್ನಾ, ನಮ್ಮ ನಾಟಕ ಯಶಸ್ವಿ ಆಯ್ತಾ ಎಂದು ಕೇಳಿದ. ಅಜಯ್ ಕಾರಿನ ಸ್ಟಿಯರಿಂಗ್ ಅನ್ನು ಗಟ್ಟಿಯಾಗಿ ಹಿಡಿದು, ಹೌದು, ಆ ಮೂರ್ಖ ವಿವೇಕ್ ನಮ್ಮ ಎಮೋಷನಲ್ ಡ್ರಾಮನ ನಿಜ ಅಂತ ನಂಬಿಟ್ಟ. ನನ್ನ ಸಾಲ ತೀರಿಸೋಕೆ ಅವನ ಇಡೀ ಆಸ್ತಿನ ನಮಗೆ ಅಡ ಇಡೋ ಪೇಪರ್ಗೆ ಅವನೇ ಕೈಯಾರೆ ಸೈನ್ ಹಾಕಿ ಕೊಟ್ಟಿದ್ದಾನೆ. ಇನ್ನು ಮುಂದೆ ಇಡೀ ಬಿಸ್ನೆಸ್ ನಮ್ಮ ಕೈಲಿರುತ್ತೆ. ಅವನ ಹೆಂಡತಿ ಕಾವ್ಯನು ಇನ್ನು ಮುಂದೆ ನನ್ನ ಕಂಟ್ರೋಲ್ನಲ್ಲಿ ಇರಬೇಕು ಎಂದನು. ವಿವೇಕ್ ಅಂದುಕೊಂಡ ಹಾಗೆ ಸಂಸಾರ ಉಳಿಯುತ್ತಾ ಅಥವಾ ಅವನ ಬೆನ್ನಿಗೆ ದೊಡ್ಡ ಚೂರಿ ಕಾದಿದೆಯಾ? ಗೆಳೆಯ ಅರ್ಜುನ್ ಹಾಡುತ್ತಿರುವ ಆ ಮಾಸ್ಟರ್ ಪ್ಲಾನ್ ಏನು? ಕಾವ್ಯ ನಿಜವಾಗಿಯೂ ಪತಿಯನ್ನು ಪ್ರೀತಿಸುತ್ತಿದ್ದಾಳ ಅಥವಾ ಅವಳು ದ್ರೋಹದ ಹಾದಿ ಹಿಡಿದಿದ್ದಾಳ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಮುಂದಿನ ಭಾಗದಲ್ಲಿ. ತಪ್ಪದೇ ನೋಡಿ ಬಣ್ಣ ಬದಲಾಯಿಸಿದ ಬಾಂಧವ್ಯ ಭಾಗ 2. ಮುಂದಿನ ಭಾಗಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಕತೆ ಮುಂದುವರಿಯುವುದು. ಧನ್ಯವಾದಗಳು.